ರಾಜ್ಯ ನ್ಯಾಯಾಂಗ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು ಹಿರೇಮಗಳೂರಿನ ಎಚ್.ಇ. ಶ್ವೇತಾ ಅವರು 59ನೇ ಸ್ಥಾನ ಪಡೆದು ನ್ಯಾಯಾಧೀಶರಾಗಿ ಆಯ್ಕೆಯಾಗುವ ಮೂಲಕ ಚಿಕ್ಕಮಗಳೂರಿಗೆ ಹೆಮ್ಮೆ ತಂದಿದ್ದು ತರಕಾರಿ ವ್ಯಾಪಾರಸ್ಥರಾದ ಈಶ್ವರ್ ಮತ್ತು ಕುಸುಮ ಅವರ ದಂಪತಿಗಳ ಹೆಮ್ಮೆಯ ಪುತ್ರಿಯಾದ ಶ್ವೇತಾ ಪರಿಶ್ರಮದಿಂದ ಯಾವ ಸಾಧನೆಯನ್ನಾದರೂ ಮಾಡಬಹುದು ಎಂದು ಸಾಬೀತುಪಡಿಸಿದ್ದು ಇವರಿಗೆ ದಲಿತ ಜನಸೇನಾ ಹಾಗೂ ಸ್ನೇಹ ಕಲಾ ಬಳಗ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ, ಭೂಮಿಕಾ ಟಿವಿ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಹಿರೇಮಗಳೂರಿನ ತರಕಾರಿ ವ್ಯಾಪಾರಸ್ಥರಾದ ಈಶ್ವರ್ ಹಾಗೂ ಕುಸುಮ ಅವರ ಪುತ್ರಿಯಾದ ಇವರು ನಗರದ ಬೇಲೂರು ರಸ್ತೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಲಾ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದ್ದು ನಂತರ ಎಂಇಎಸ್ ಕಾಲೇಜಿನಲ್ಲಿ ಪದವಿ ಶಿಕ್ಷಣ, ಹಾಸನದ ಎಂ ಕೃಷ್ಣಪ್ಪ ಕಾನೂನು ಕಾಲೇಜಿನಲ್ಲಿ ಕಾನೂನು ಪದವಿ ಪಡೆದಿದ್ದರು. ಇದೀಗ ನ್ಯಾಯಾಂಗ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುವುದರ ಮೂಲಕ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ. ಸಿವಿಲ್ ನ್ಯಾಯಾಧೀಶ ಪರೀಕ್ಷೆಯನ್ನ ಮಾನ್ಯ ಉಚ್ಚ ನ್ಯಾಯಾಲಯ, ಕರ್ನಾಟಕ ಉಚ್ಚ ನ್ಯಾಯಾಲಯ ಪ್ರತಿ ವರ್ಷನೂ ಅದನ್ನ ಕಾಲ್ ಫಾರ್ ಮಾಡುತ್ತೆ. ಸೊ ನಾನು 2023ರಲ್ಲಿ ನಾನು ನನ್ನ ಕಾನೂನು ಪದವಿಯನ್ನು ಮುಗಿದ ತಕ್ಷಣ ನಾನು ಕಾನೂನು ವೃತ್ತಿಯನ್ನು ಆರಂಭಿಸಿದೆ. ತದನಂತರ 2024ರಲ್ಲಿ ಸಮ್ ಅಮೆಂಡ್ಮೆಂಟ್ಸ್ ಇರೋ ಕಾರಣ ಯಾವುದೇ ನೋಟಿಫಿಕೇಶನ್ ಕಾಲ್ ಆಗಿರಲಿಲ್ಲ. 2025 ಫೆಬ್ರವರಿಲಿ ನೋಟಿಫಿಕೇಶನ್ ಕಾಲ್ ಆಯಿತು. ಇದರಲ್ಲಿ ಕರ್ನಾಟಕದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಪರೀಕ್ಷಾರ್ಥಿಗಳು ಈ ಪರೀಕ್ಷೆಯನ್ನು ತಗೊಂಡಿರ್ತಾರೆ. ಅಂದ್ರೆ ಪ್ರಿಲಿಮ್ಸು ಮತ್ತೆ ಮೇನ್ಸು ಹಾಗೆ ವೈವಾ ಅಂತ 3 ಹಂತಗಳಲ್ಲಿ ಈ ಪರೀಕ್ಷೆ ನಡೆಯುತ್ತೆ. ಮೊದಲನೇ ಹಂತದಲ್ಲಿ ಕೇವಲ 970 ವಿದ್ಯಾರ್ಥಿಗಳು ಮಾತ್ರ ಈ ಪರೀಕ್ಷೆನ ಪಾಸ್ ಆಗಿ ಮುಖ್ಯ ಪರೀಕ್ಷೆಗೆ ಹಾಜರಾಗ್ತಾರೆ. ಆ ಮುಖ್ಯ ಪರೀಕ್ಷೆಯಲ್ಲಿ ಸುಮಾರು 235 ಜನ ಸಂದರ್ಶನಕ್ಕೆ ಆಯ್ಕೆಯಾಗ್ತಾರೆ. ಇದು 158 ಪೋಸ್ಟ್ ಕಾಲ್ ಆಗಿತ್ತು. ಮಾನ್ಯ ಉಚ್ಚ ನ್ಯಾಯಾಲಯ ಕಾಲ್ ಮಾಡಿತ್ತು. ಹಾಗೆ ಈ ಪೋಸ್ಟಲ್ಲಿ 158 ಪೋಸ್ಟಲ್ಲಿ 83 ಪರೀಕ್ಷಾರ್ಥಿಗಳನ್ನು ಸೆಲೆಕ್ಷನ್ ಮಾಡಿದೆ. ಇದರಲ್ಲಿ ನನಗಾಗಿರೋದು ತುಂಬ ಖುಷಿ ಆಗ್ತಾ ಇದೆ. ಸೊ ಮೊದಲನೇ ಹಂತದಲ್ಲೇ ನಾನು ಸಾಕಷ್ಟು ತಯಾರಿಯನ್ನ ಮಾಡಿಕೊಂಡೆ. ನಾನು ಸಿವಿಲ್ ನ್ಯಾಯಾಧೀಶ ಅನ್ನೋದು ಬರೀ ಓದೋದ್ರಿಂದ ಸಾಕಾಗೋದಿಲ್ಲ, ಹಾಗೆ ಬರ್ದು ಕೂಡ ಅಭ್ಯಾಸ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ಕೇವಲ 3 ಗಂಟೆಯಲ್ಲಿ ಸಾಕಷ್ಟು ಬರೆಯೋದಿರುತ್ತೆ. ಸೊ ಅದನ್ನ ಬರೆಯೋದನ್ನು ಕೂಡ ಅಭ್ಯಾಸ ಮಾಡಿಸ್ಕೋಬೇಕು. ಅವರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನ್ಯಾಯಾಧೀಶ ಸೇವೆ ಸಲ್ಲಿಸೋದು ಒಂದು, ನನ್ನ ಪ್ರಕಾರ ಇದು ದೇಶದಲ್ಲಿ ಒಬ್ಬ ಸೈನಿಕ ಹೇಗೆ ಸೇವೆ ಸಲ್ಲಿಸ್ತಾನೆ ಹಾಗೆ ನ್ಯಾಯಾಧೀಶರು ಕೂಡ ಯಾವುದೇ ಅವರ ವೈಯಕ್ತಿಕ ಕಾರಣಕ್ಕೂ ಅಡ್ಡಿ ಆಗ್ದಲೆ ನ್ಯಾಯಾಂಗ ಸೇವೆಗೆ ಸಂಪೂರ್ಣವಾಗಿ ಅವರ ಸೇವೆನ ಮೀಸಲಿಡಬೇಕು. ಸುಮಾರು ಜನ ನನಗೆ ಹೇಳಿದ್ರು ಫಸ್ಟ್ ಅಟೆಂಪ್ಟ್ ಅಲ್ಲಿ ಆಗಲ್ಲ, ಒಂದು 3/4 ಅಟೆಂಪ್ಟ್ ಮಾಡಬೇಕು ಅಂತ. ಬಟ್ ನಾನು ಅದು ಯಾಕೆ ಆಗಲ್ಲ, ನನ್ನ ಕೈಲಿ ಆಗುತ್ತೆ, ಫಸ್ಟ್ ಅಟೆಂಪ್ಟ್ ಅಲ್ಲೇ ನಾನು ಮಾಡಬೇಕು ಅನ್ನೋ ಛಲದಿಂದ ಓದಿ ನಾನು ಆಗಿದ್ದೀನಿ. ಶ್ವೇತಾ ನಮ್ಮೂರ ಹೆಣ್ಮಗಳು. ಕಾಲೇಜು ದಿನಗಳಲ್ಲೂ ನಮ್ಮ ಚಾನಲ್ ನಡೆದಂಥ ಒಂದು ಕಾಂಪಿಟೇಷನ್ಗಳಲ್ಲಿ ಎಲ್ಲ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು. ಎಸ್ಎ ಕಾಂಪಿಟೇಷನ್ ಪ್ರಬಂಧದಲ್ಲಿ ಭಾಳ ಸಕ್ರಿಯವಾಗಿ ಭಾಗವಹಿಸಿ ಅವಲೇ ಮಾತು ವಾಕ್ಚಾತುರ್ಯ ಎಲ್ಲ ಭಾಳ ಚೆನ್ನಾಗಿತ್ತು. ಆ ಹುಡುಗಿ ಇವತ್ತು ಪ್ರಥಮ ಹಂತದಲ್ಲೇ ಜಡ್ಜ್ ಆಗಿ ಆಯ್ಕೆ ಆಗಿರೋದು ನಮ್ಮೂರಿಗೆ, ನಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಷಯ. ಒಳ್ಳೆಯದಾಗಲಿ, ಅವಳ ಒಂದು ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತೇಳಿ ಭೂಮಿಕಾ ಟಿವಿ ತಂಡ ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಎಲ್ಲ ಗೆಳೆಯರು ಇವತ್ತು ಖುಷಿಯಿಂದ ಅವ್ರ ಮನೆಗೆ ಬಂದು ಹಾರೈಸಿದ್ದೀವಿ. ಸಾಧ್ಯವಾದಷ್ಟು ಅನ್ನೋದಕ್ಕಿಂತ ಎಲ್ಲದಕ್ಕಿಂತ ಮಿಗಿಲಾಗಿ ಬಡವರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ನಿಮ್ಮ ಒಂದು ಭವಿಷ್ಯ ಬೆಳಗಾಗಲಿ ಅಂತೇಳಿ ಆಶಿಸ್ತೀನಿ. ತುಂಬ ಕಷ್ಟಪಟ್ಟು ಓದಿ ಹಿರೇಮಗಳೂರು ಗ್ರಾಮಕ್ಕೆ ಒಳ್ಳೆಯ ಕೀರ್ತಿತಂದಿದೆ. ಇದು ನಮ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ಒಂದು 5th ತನಕ ಅವಳಿಗೆ ಓದೋದ್ರಲ್ಲಿ ತುಂಬ ಆಸಕ್ತಿ ಇತ್ತು. ಒಂದು 5th ತನಕ ಅಷ್ಟಾಗ ಅವಳಿಗೆ ಏನೋ ಗೊತ್ತಿರಲಿಲ್ಲ. ಒಂದು 5th ಮೇಲೆ ಅವಳಿಗೆ ನಾನು ಏನಾದರೂ ಗುರಿ, ಓದಿನಲ್ಲಿ ಏನಾದರೂ ನಾನು ಸಾಧನೆ ಮಾಡಲೇಬೇಕು ಅನ್ನೋದೊಂದು ಆಟ ಇತ್ತು ಅವಳಿಗೆ. ಹಾಗಾಗಿ ಡಿಗ್ರಿ ಮುಗಿದ ಮೇಲಂತೂ ಇನ್ನೂ ಅವಳು ಓದಿನ ಕಡೆ ತುಂಬ ಹೆಚ್ಚಿನ ಗಮನ ಕೊಟ್ಟು LLB ತೊಗೊಂಡ್ಳು. ಅದರಲ್ಲೂ ಮತ್ತು LLB ಮುಗಿದ ಮೇಲೆ ನಾನು ಏನಾದರೂ ಅಚೀವ್ ಮಾಡಲೇಬೇಕು ಅಂತ ಹೇಳ್ಕೊಂಡು
ಜಡ್ಜ್ ಪೋಸ್ಟಿಗೆ ನಾನು ಜಡ್ಜ್ ಆಗಲೇಬೇಕು ಅಂದ್ಕೊಂಡು ಎಕ್ಸಾಮು ತಗೊಂಡು ಅದರಲ್ಲೂ ಚೆನ್ನಾಗಿ ಬರೆದು ಪಾಸಾಗಿದ್ದಾಳೆ. ನಂಗೆ ತುಂಬ ಖುಷಿ ಇದೆ ಮಗಳ ಮೇಲೆ. ಈ ಸಂದರ್ಭದಲ್ಲಿ ಭೂಮಿಕಾ ಟಿವಿ ಸಂಸ್ಥಾಪಕರು, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅನಿಲ್ ಆನಂದ್, ಗಗನ್, ರಜನಿ, ವಿಶ್ವನಾಥ್ ಸಂಕಲ್ಪ, ಸ್ವಸ್ಥ ಭೂಮಿ ಪ್ರತಿಷ್ಠಾನದ ಗೌರವ ಅಧ್ಯಕ್ಷರಾದ ಗುರುಮೂರ್ತಿ ನಾಡೇಗ್, ಸ್ನೇಹ ಕಲಾ ಬಳಗದ ಚಂದ್ರಮೂರ್ತಿ, ಸತೀಶ್ ಜಿ ಶೌರ್ಯ, ಹನುಮಂತು, ಕಾರ್ತಿಕ್, ಮಾನ್ಯ ಮುಂತಾದವರು ಪಾಲ್ಗೊಂಡಿದ್ದರು.